ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ 13ನೇ ಅಧ್ಯಾಯ. ಕ್ಷೇತ್ರಜ್ಞ ವಿಭಾಗ ಯೋಗ. ದ್ವಾದಶೋಧ್ಯಾಯದಲ್ಲಿ ಅರ್ಜುನನು ಸಗುಣೋಪಾಸಕರು ಮತ್ತು ನಿರ್ಗುಣೋಪಾಸಕರ ವಿಷಯ ಪ್ರಸ್ತಾಪಿಸಿದನು. ಭಗವಂತನು ಆಗ ಅರ್ಜುನನಿಗೆ 2ನೇ ಶ್ಲೋಕದಲ್ಲಿ ಸಗುಣೋಪಾಸಕನ ಶ್ರೇಷ್ಠತೆಯನ್ನು ಹೇಳಿದ್ದಾನೆ. 13ನೇ ಶ್ಲೋಕದಿಂದ ಭಕ್ತನ ಲಕ್ಷಣವನ್ನು ಹೇಳಿದನು. 3, 4, 5ನೇ ಶ್ಲೋಕಗಳಲ್ಲಿ ನಿರ್ಗುಣೋಪಾಸನೆಯ ಸ್ವರೂಪವನ್ನು, ಪ್ರಯೋಜನವನ್ನು ಹೇಳಿ, ನಿರ್ಗುಣೋಪಾಸಕರಿಗೆ ಕ್ಲೇಶ ಜಾಸ್ತಿ, ದೇಹಾಭಿಮಾನಿಗಳಿಗೆ ಅದು ಪ್ರಯಾಸಕರವಾದುದೆಂದು ಹೇಳಿದನು. ಆ ನಿರ್ಗುಣ ತತ್ವದ ಸ್ವರೂಪ, ಸಾಧನೆ, ಪ್ರಯೋಜನಗಳನ್ನು ಈ 13ನೇ ಅಧ್ಯಾಯದಲ್ಲಿ ತಿಳಿಸಿರುತ್ತಾನೆ. 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ನಿರ್ಣಯಿಸಿದ ತ್ವಂ ಪದ ಲಕ್ಷ್ಯಾರ್ಥವಾದ ಪ್ರತ್ಯಗಾತ್ಮನಿಗೂ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನಿರ್ಣಯಿಸಿದ ತತ್ಪದ ಲಕ್ಷ್ಯಾರ್ಥವಾದ ಪರಬ್ರಹ್ಮಕ್ಕೂ ಏಕತ್ವವನ್ನು ಪ್ರತಿಪಾದನೆ ಮಾಡುವ ಅಸಿ ಎಂಬ ಪದವು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಈ ಅಧ್ಯಾಯವು ಅಭೇದ ಜ್ಞಾನ ತಿಳಿಸುತ್ತದೆ. ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಕ್ಷರ, ಅಕ್ಷರ, ಆತ್ಮಾನಾತ್ಮ ವಿವೇಕವು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 13ೋऽಧ್ಯಾಯಃ. ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳಿದನು, ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರವೆಂದು, ಇದನ್ನು ತಿಳಿಯುವವನು ಕ್ಷೇತ್ರಜ್ಞನೆಂದು ಅನುಭವಿಗಳು ಹೇಳುತ್ತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭಾರತ, ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನೂ ಸಹ ನಾನೇ. ಅರ್ಜುನ, ಕ್ಷೇತ್ರಜ್ಞರ ಜ್ಞಾನವೇ ನಿಜವಾದ ಜ್ಞಾನ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಷ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಕ್ಷೇತ್ರದ ಆಕಾರ ವಿಕಾರಗಳನ್ನು, ಕ್ಷೇತ್ರಜ್ಞನ ಸ್ವಭಾವ ಪ್ರಭಾವಗಳನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ, ಅದನ್ನು ಕೇಳು. ಋಷುಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಈ ವಿಷಯವು ವಶಿಷ್ಠ, ಪರಾಶರಾದಿ ಋಷಿಗಳಿಂದ ಬಹು ಪ್ರಕಾರವಾಗಿ ಹೇಳಲ್ಪಟ್ಟಿದೆ. ಋಗಾದಿ ವೇದಗಳು ಅನೇಕ ಪ್ರಕಾರವಾಗಿ ಹಾಡಿವೆ ಮತ್ತು ನಿಶ್ಚಯ ರೂಪವಾಗಿರುವ ಬ್ರಹ್ಮಸೂತ್ರಗಳು ಹೇಳಿವೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು, ಆ ಮಹಾಭೂತಗಳಿಗೆ ಕಾರಣವಾದ ಅಹಂಕಾರ, ಇದಕ್ಕೆ ಕಾರಣವಾದ ಮಹತತ್ವ, ಅದಕ್ಕೆ ಕಾರಣವಾದ ಅವ್ಯಕ್ತ, 10 ಇಂದ್ರಿಯಗಳು, ಮನಸ್ಸು, ಇದು
ಕ್ಷೇತ್ರದ ಆಕಾರ, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ ಇವು ಕ್ಷೇತ್ರದ ವಿಕಾರಗಳು. ಇದು ಸಂಕ್ಷೇಪವಾದ ಕ್ಷೇತ್ರದ ಆಕಾರ ವಿಕಾರಗಳು. ಅಮಾನಿತ್ವಮದಂಭಿತ್ವ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಅಮಾನಿತ್ವ, ಅದಂಭಿತ್ವ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ವಿಷಯಗಳಲ್ಲಿ ವೈರಾಗ್ಯ, ಅಹಂಕಾರ ಶೂನ್ಯತೆ, ಜನ್ಮ, ಮೃತ್ಯು, ಮುದಿತನ, ರೋಗ ಇವುಗಳಲ್ಲಿ ದೋಷಗಳನ್ನು ನೋಡುವುದು. ಅಸಕ್ತಿರನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಹೆಂಡತಿ, ಮನೆ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ ಇಲ್ಲದಿರುವಿಕೆ, ಇಷ್ಟಾನಿಷ್ಟಗಳಲ್ಲಿ ಸದಾ ಸಮಬುದ್ಧಿ ಇರುವಿಕೆ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ನನ್ನಲ್ಲಿ ಅನನ್ಯವಾದ ಅವ್ಯಭಿಚಾರ ಭಕ್ತಿ, ನಿರ್ಜನ ಪ್ರದೇಶದಲ್ಲಿರುವಿಕೆ ಮತ್ತು ಜನಸಮೂಹದಲ್ಲಿ ಪ್ರೇಮ ಇಲ್ಲದಿರುವಿಕೆ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ಮೋಕ್ಷ ಪ್ರಾಪ್ತಿ ವಿಷಯದಲ್ಲಿ ಪ್ರಯೋಜನ, ದೃಷ್ಟಿ ಇವುಗಳನ್ನು ಜ್ಞಾನವೆಂದು ಹೇಳಿದೆ. ಇವುಗಳಿಗೆ ಭಿನ್ನವಾದುದು ಅಜ್ಞಾನ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವುದು ಜ್ಞೇಯವೋ, ಯಾವುದನ್ನು ತಿಳಿದುಕೊಂಡು ಅಮೃತತ್ವವನ್ನು ಹೊಂದುತ್ತಾನೆಯೋ ಅದನ್ನು ಹೇಳುತ್ತೇನೆ. ಅದೇ ಅನಾದಿಯಾದ ಪರಬ್ರಹ್ಮ. ಅದು ಸತ್ತಲ್ಲ, ಅಸತ್ತಲ್ಲ ಎಂದು ಹೇಳಲ್ಪಟ್ಟಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲ ಕೈ, ಕಾಲು, ಕಣ್ಣು, ತಲೆ, ಬಾಯಿ, ಕಿವಿ ಎಲ್ಲ ಆ ಬ್ರಹ್ಮವೇ. ಅದು ಲೋಕವನ್ನೆಲ್ಲ ಆವರಿಸಿದೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಶ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಅದು ಎಲ್ಲ ಇಂದ್ರಿಯ ಗುಣಗಳಿಂದ ಬೆಳಗುವಂತೆ ಕಂಡರೂ ಸರ್ವೇಂದ್ರಿಯ ರಹಿತವಾದುದು. ಅದು ಆಸಕ್ತವು, ಎಲ್ಲವೂ ಇರಲು ಅವಕಾಶ ಕೊಟ್ಟಿದೆ. ಅದು ನಿರ್ಗುಣವು ಮತ್ತು ಅದು ಗುಣಭೋಕ್ತೃವೂ ಆಗಿದೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ಜೂರಸ್ಥಂ ಚಾಂತಿಕೇ ಚ ತತ್. ಅದು ಸಮಸ್ತ ಪ್ರಾಣಿಗಳ ಒಳಗೂ ಹೊರಗೂ ಇದೆ, ಚರಾಚರ ಸ್ವರೂಪವಾಗಿದೆ. ಅದು ಸೂಕ್ಷ್ಮವಾದುದರಿಂದ ಅರಿಯಲು ಸಾಧ್ಯವಾಗಿದೆ. ದೂರದಲ್ಲಿರುವುದು ಅದೇ, ಹತ್ತಿರದಲ್ಲಿರುವುದು ಅದೇ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃತತಜ್ಞೇಯಂ
ಗ್ರಸಿಷ್ಣು ಪ್ರಭವಿಷ್ಣು ಚ. ಅದು ಸಕಲ ಪ್ರಾಣಿಗಳಲ್ಲಿ ಅವಿಭಕ್ತವಾಗಿದ್ದರೂ ಉಪಾಧಿ ಭೇದದಿಂದ ಅಜ್ಞಾನಿಗಳಿಗೆ ಬೇರೆ ಬೇರೆಯಾಗಿ ವಿಭಕ್ತವಾದಂತೆ ಕಾಣುತ್ತದೆ. ಅದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಅದು ಜ್ಯೋತಿಗಳಿಗೂ ಜ್ಯೋತಿ, ತಮಸ್ಸಿಗಿಂತ ಆಚೆ ಇರುತ್ತದೆ. ಅದನ್ನು ಜ್ಞಾನ, ಜ್ಞೇಯ, ಜ್ಞಾನಗಮ್ಯ ಎಂದು, ಅದು ಎಲ್ಲರ ಹೃದಯದಲ್ಲಿ ಇದೆ ಎಂದು ತಿಳಿಯಬೇಕು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರ, ಜ್ಞಾನ, ಜ್ಞೇಯ ಇವುಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ನನ್ನ ಭಕ್ತನು ಇದನ್ನು ತಿಳಿದುಕೊಂಡು ನನ್ನನ್ನೇ ಹೊಂದಲು ಸಮರ್ಥನಾಗಿರುತ್ತಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾಧಿ ಉಭಾವಪಿ ವಿಕಾರಾಶ್ಚ ಗುಣಾಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ, ಪುರುಷ ಈ ಎರಡೂ ಅನಾದಿಗಳು. ಇದರಲ್ಲಿ ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿದವುಗಳೆಂದು ತಿಳಿ. ಕಾರ್ಯಕಾರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪ್ರಕೃತಿಯೇ ದೇಹೇಂದ್ರಿಯಗಳಿಗೆ ಕಾರಣ. ಪುರುಷನು ಸುಖ ದುಃಖಗಳ ಅನುಭವಕ್ಕೆ ಕಾರಣನು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷನು ಪ್ರಕೃತಿಯಲ್ಲಿದ್ದುಕೊಂಡು ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅನುಭವಿಸುತ್ತಿರುವನು. ಅವನು ಒಳ್ಳೆಯ ಕೆಟ್ಟ ಯೋನಿಗಳಲ್ಲಿ ಹುಟ್ಟುವುದಕ್ಕೆ ಗುಣಸಂಗವೇ ಕಾರಣ. ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿರುವ ಪರಮ ಪುರುಷನೇ ಸಾಕ್ಷಿ. ಅನುಮೋದಿಸುವವನು ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮನೆಂದು ಕರೆಸಿಕೊಳ್ಳುತ್ತಾನೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾರು ಹೇಗೆ ಪುರುಷನನ್ನು, ಗುಣಗಳ ಜೊತೆಯಲ್ಲಿರುವ ಪ್ರಕೃತಿಯನ್ನು ಅರಿಯುವನೋ ಅವನು ಹೇಗಿದ್ದರೂ ಹುಟ್ಟುವುದಿಲ್ಲ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಈ ಆತ್ಮನನ್ನು ಕೆಲವರು ಶುದ್ಧ ಬುದ್ಧಿಯ ಸಹಾಯದಿಂದ ಧ್ಯಾನದ ಮೂಲಕ ದರ್ಶಿಸುತ್ತಾರೆ. ಇನ್ನು ಕೆಲವರು ಜ್ಞಾನಯೋಗದಿಂದಲೂ ಮತ್ತೆ ಕೆಲವರು ಕರ್ಮಯೋಗದಿಂದಲೂ ನೋಡುತ್ತಾರೆ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಅನುಷ್ಠಾನ ಮಾಡಲು ಸಾಧ್ಯವಿಲ್ಲದ ಕೆಲವರು ತತ್ವದರ್ಶಿಗಳಾದ ಆಚಾರ್ಯರಿಂದ ಕೇಳಿ ಉಪಾಸಿಸುತ್ತಾರೆ. ಅಂತಹ ಶ್ರುತಿಪರಾಯಣರು ಸಹ ಮೃತ್ಯುಯುಕ್ತವಾದ ಸಂಸಾರವನ್ನು ಸುಲಭವಾಗಿ ದಾಟುತ್ತಾರೆ.
ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಭರತರ್ಷಭ, ಸ್ಥಾವರ ಜಂಗಮವಾದ ಸರ್ವ ಜೀವರಾಶಿಗಳೆಲ್ಲವೂ ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಹುಟ್ಟಿರುವುದೆಂದು ತಿಳಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ನಾಶವಾಗುವ ಈ ಸಮಸ್ತ ಭೂತಗಳಲ್ಲಿ ನಾಶವಾಗದೆ ಸಮನಾಗಿರುವ ಪರಮೇಶ್ವರನನ್ನು ನೋಡುವವನೇ ನಿಜವನ್ನು ನೋಡುವವನು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂಗತಿಂ. ಎಲ್ಲ ಕಡೆ ಸಮನಾಗಿರುವ ಈಶ್ವರನನ್ನು ನೋಡುವವನು ತನ್ನಿಂದ ತನ್ನನ್ನು ನಾಶ ಮಾಡಿಕೊಳ್ಳುವುದಿಲ್ಲ. ಆ ಕಾರಣದಿಂದ ಅವನು ಪರಮಗತಿಯನ್ನು ಹೊಂದುತ್ತಾನೆ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಸರ್ವ ಪ್ರಕಾರದಿಂದಲೂ ಪ್ರಕೃತಿಯೇ ಸಮಸ್ತ ಕರ್ಮಗಳನ್ನು ಮಾಡುವುದೆಂದು ತಾನು ಅಕರ್ತೃವೆಂದು ಯಾವನು ನೋಡುತ್ತಾನೆಯೋ ಅವನೇ ನಿಜವಾಗಿ ನೋಡುವವನು. ಯದಾ ಭೂತಃ ಪೃಥಗ್ ಭಾವಂ ಏಕಸ್ಥಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಈ ನಾನಾ ವಿಧಗಳಾದ ಈ ಭೂತಜಾಲವೆಲ್ಲವೂ ಒಬ್ಬ ಪರಮಾತ್ಮನಲ್ಲಿರುವುದೆಂದು ಆತನಿಂದಲೇ ಇದೆಲ್ಲ ಪ್ರಕಟವಾಗುವುದೆಂದು ಮನುಷ್ಯನು ತಿಳಿದಾಗ ಅವನು ಬ್ರಹ್ಮ ಸ್ವರೂಪವನ್ನು ಹೊಂದುತ್ತಾನೆ. ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಕೌಂತೆಯ, ಅನಾದಿಯಾದ ನಿರ್ಗುಣನಾದ ಅವ್ಯಯನಾದ ಪರಮಾತ್ಮನು ಶರೀರದಲ್ಲಿದ್ದರೂ ಏನೂ ಮಾಡುವುದಿಲ್ಲ, ಯಾವ ಕರ್ಮಕ್ಕೂ ಫಲಕ್ಕೂ ಲಿಪ್ಯವಾಗುವುದಿಲ್ಲ. ಯಥಾ ಸರ್ವಗತಂ ಸೂಕ್ಷ್ಮಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಸರ್ವವ್ಯಾಪಿಯಾದ ಸೂಕ್ಷ್ಮವಾದ ಆಕಾಶವು ಹೇಗೆ ಯಾವುದಕ್ಕೂ ಲಿಪ್ತವಾಗುವುದಿಲ್ಲವೋ ಹಾಗೆಯೇ ಎಲ್ಲ ದೇಹದಲ್ಲಿರುವ ಆತ್ಮನು ಲಿಪ್ತವಾಗುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೇ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭಾರತ, ಒಬ್ಬನೇ ಆದ ಸೂರ್ಯನು ಈ ಲೋಕವನ್ನೆಲ್ಲ ಹೇಗೆ ಪ್ರಕಾಶಗೊಳಿಸುತ್ತಾನೆಯೋ ಹಾಗೆಯೇ ಒಬ್ಬನೇ ಕ್ಷೇತ್ರಜ್ಞನು ಸಮಸ್ತ ಕ್ಷೇತ್ರಗಳನ್ನು ಪ್ರಕಾಶಗೊಳಿಸುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಹೀಗೆ ಕ್ಷೇತ್ರ ಕ್ಷೇತ್ರಜ್ಞರ ಭೇದವನ್ನು ಮತ್ತು ಭೂತಗಳು ಪ್ರಕೃತಿ ಬಂಧನದಿಂದ ಬಿಡುಗಡೆಯಾವುದಕ್ಕೂ ಯಾರು ಜ್ಞಾನ ಚಕ್ಷುಸಿನಿಂದ ತಿಳಿದುಕೊಳ್ಳುತ್ತಾರೋ ಅವರು ಬ್ರಹ್ಮವನ್ನು ಹೊಂದುತ್ತಾರೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯ ಎಂಬಲ್ಲಿಗೆ 13ನೆಯ
ಅಧ್ಯಾಯ ಮುಗಿಯಿತು.